ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಗೋಲ್ಡನ್ ಸ್ಯಾರಿದು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಇದರದ್ದು ಸ್ಲೀವ್ ಬಂದುಬಿಟ್ಟು ನಾನು ಬಫ್ ಸ್ಲೀವನ್ನು ಮಾಡ್ತಾಯಿದ್ದೀನಿ. ಟ್ರೆಂಡಿಂಗ್ ಸ್ಲೀವ್ ಇದೆ ಅಲ್ವಾ ಅದು. ಹಾಗಾಗಿ ನಾನು ಫಸ್ಟಿಗೆ ಇದಕ್ಕೀಗ ಸ್ಮಾಲ್ ಸ್ಲೀವ್ಗಳನ್ನು ಕಟ್ ಮಾಡ್ಕೊಳ್ತೇನೆ ಆಯಿತಾ, ಒಳಗಡೆ ಅಟ್ಯಾಚ್ ಮಾಡಲಿಕ್ಕೋಸ್ಕರ. ನೋಡ್ಬೋದು, ಲೈನಿಂಗನ್ನು 4 ಪದರದಲ್ಲಿ ಹಾಕ್ಕೊಂಬಿಟ್ಟು 4.5 ಇಂಚಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಡೌನಿಂಗ್ ಆಯಿತಾ, ಡೌನಿಂಗ್ ಬಂದುಬಿಟ್ಟು 3 ಇಂಚು. ಅದಕ್ಕೆ ಕೂಡ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಬಿಡಿ. ಅದಾದಮೇಲೆ 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಆಯಿತಾ. ಅದರ ಮೇಲೆ ಈಗ ಟೇಪನ್ನು ಇಟ್ಟು ನಿಮಗೆ ಎಷ್ಟು ಬೇಕು ನೋಡಿ ಆರ್ಮೋಲಿದು ಶೇಪನ್ನು ಈ ರೀತಿ ತೆಗೀರಿ. ನನಗೆ 7 ಬೇಕಿತ್ತು, ಸೊ ಅದು ಕರೆಕ್ಟಾಗಿ ಸಿಕ್ಕಿತು. 7ಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಸ್ಲೀವದ ಶೇಪನ್ನು ಕೊಡಿ ಆಯಿತಾ. ನೋಡಿ, ಈ ರೀತಿ ಸ್ಲೀವದ ಶೇಪನ್ನು ಕೊಟ್ಟು ಇವತ್ತು ಫ್ರಂಟಲ್ಲಿ ಫಿಟ್ಟಿಂಗ್ ಬಂದುಬಿಟ್ಟು 6 ಇಂಚಸ್ ಇದೆ ಆಯಿತಾ. 6 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ 7 ಮತ್ತು 6ಅನ್ನು ಜಾಯಿಂಟ್ ಮಾಡ್ತೀನಿ ಆಯಿತಾ. ನೋಡ್ಬೋದು, 7 ಮತ್ತು 6ಅನ್ನು ಜಾಯಿಂಟ್ ಮಾಡಿ ಸೈಡಲ್ಲಿ 1/4 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಇದೆ ಆಯಿತಾ ನನಗೆ. ಇವಾಗ ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಆಯಿತಾ ಸ್ಲೀವನ್ನು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಆಯಿತಾ. ನೋಡ್ಬೋದು ನೀವಿಲ್ಲಿ, ಇದು ಸ್ಲೀವನ್ನು ನಾನು ಕಟ್ ಮಾಡಿ ಜಾಯಿಂಟ್ ಇರೋದನ್ನು ಓಪನ್ ಮಾಡಿ ಇಟ್ಕೊಳ್ತೀನಿ. ಮತ್ತು ಸ್ಲೀವದ್ದು ನಾನು ಫ್ರಂಟ್ ಪಾರ್ಟ್ ಇವಾಗ ಕಟ್ ಮಾಡಲ್ಲ, ಜಸ್ಟ್ ಈ ರೀತಿ ಲೈನನ್ನು ಹಾಕಿ ಇಟ್ಬಿಡ್ತೀನಿ. ಯಾಕೆಂದರೆ ತುಂಬ ಸಲ ನನಗಿದು ಕನ್ಫ್ಯೂಷನ್ ಆಗಿದೆ, ಹಾಗಾಗಿ ನಾನು ಇದೇ ಟ್ರಿಕ್ಕನ್ನು ಫಾಲೋ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಉಂಟಲ್ಲ, ಉಳಿದಿರೋ ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಂಡು ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಆಯಿತಾ. ಇವರಿಗೆ ರೆಡಿ ಬಂದುಬಿಟ್ಟು 14 ಬೇಕು, ಹಾಗಾಗಿ ನಾನು 15 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ ಆಯಿತಾ. 15 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಬಿಡೋಣ ಆಯಿತಾ. ಯಾಕೆಂದರೆ ನಮಗೆ ಇಷ್ಟು ಬಟ್ಟೆ ಸಾಕಾಗುತ್ತೆ ಬರೋದು ಬ್ಯಾಕ್ ಪಾರ್ಟಿಗೆ. ಹಾಗಾಗಿ ಇವತ್ತು ಶೋಲ್ಡರ್ ಬಂದುಬಿಟ್ಟು ನಾನು 5 ಇಂಚನ್ನು ತೆಗೊಳ್ತಾ ಇದ್ದೀನಿ. ಮತ್ತು ಅದೇ ರೀತಿ ನೋಡಿ, ಶೋಲ್ಡರ್ 5 ಇಂಚನ್ನು ತೆಗೊಳ್ತಾ ಇದ್ದೀನಿ. ಮತ್ತು ಈಗ ನೆಕ್ಸ್ಟ್ ಆರ್ಮೋಲ್ ಡೌನಿಂಗನ್ನು ಕೂಡ ಸೇಮ್ 5 ಇಂಚನ್ನೇ ತೆಗೊಳ್ತಾ ಇದ್ದೀನಿ ಆಯಿತಾ. ಇದು ಸಪುರ ಸೈಜ್, ಹಾಗಾಗಿ ದಪ್ಪ ಇರೋದು ಸ್ವಲ್ಪ ಹೆಚ್ಚು ತೆಗೊಳ್ಳಿ. ಅದಾದಮೇಲೆ ಇವ್ರದ್ದು ಎದೆ ಸುತ್ತಳತೆ ಚೆಸ್ಟ್ ಇದು ಬಂದುಬಿಟ್ಟು 8.5 ಇಂಚಿದೆ ಆಯಿತಾ. 8.5ಗೆ ಒಂದು ಪಾಯಿಂಟನ್ನು ಮಾಡಿ 5 ಮತ್ತು 8.5ನ ಜಾಯಿಂಟ್ ಮಾಡ್ಕೊಳ್ಳೋಣ ಆಯಿತಾ. ನೋಡಿ, ಈ ರೀತಿ ಜಾಯಿಂಟ್ ಮಾಡಿಕೊಂಡು ಇವಾಗ 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಹಾರ್ಮೋಲದ ಶೇಪನ್ನು ಕೊಟ್ಬಿಡಿ ಆಯಿತಾ. ಇದಕ್ಕೆ ನೋಡಿ, ಹಾರ್ಮೋಲದ ಶೇಪನ್ನು ಕೊಟ್ಟು ಈ ರೀತಿ ಕಾಣ್ತಾ ಉಂಟಲ್ವಾ. ಇನ್ನು ನೆಕ್ಸ್ಟ್ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನನ್ನು ನಾವು ತೆಗೊಳ್ಬೇಕಾಗುತ್ತೆ ಈ ಬಟ್ಟೆಗೆ. ಇವಾಗ 8.5 ನಮಗೆ ಮೇನ್ ಆಯಿತಾ ಫಿಟ್ಟಿಂಗ್ ಲೈನ್. ಅದಾದಮೇಲೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ. ಮತ್ತು ನೀವು ನೋಡ್ಬೋದು ಇಲ್ಲಿ ಇವಾಗ ಕೆಳಗಡೆ ಬಂದುಬಿಟ್ಟು ಸೊಂಟದ ಸುತ್ತಳತೆ ಬಂದುಬಿಟ್ಟು 7 ಇಂಚಿದೆ. 1 ಇಂಚ್ ಡಾಟು, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆಯಿತಾ. ಇವಾಗ ಫಿಟ್ಟಿಂಗ್ ಲೈನಿಗೆ ಮತ್ತು ಎಕ್ಸ್ಟ್ರಾ ಮಾರ್ಜಿನಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಂಬಿಡೋಣ ಆಯಿತಾ. ನೋಡ್ಬೋದು ನೀವಿಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ನಾವು ಬ್ಯಾಕಿಗೆ ಬರೋಣ ಆಯಿತಾ. ಬ್ಯಾಕಲ್ಲಿ ಇವರಿಗೆ ಬಟ್ಟೆ ಬಂದುಬಿಟ್ಟು 3 ಇಂಚಸ್ ಬೇಕು, ಹಾಗಾಗಿ ನಾನು 4 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತೇನೆ ಆಯಿತಾ. 1 ಇಂಚ್ ನಮಗೆ ಹೋಗುತ್ತೆ ಸ್ಟಿಚಿಂಗಲ್ಲಿ. ಇವರಿಗೆ 3 ಇಂಚು ಬಟ್ಟೆ ಬೇಕು ಬೆನ್ನಲ್ಲಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಡೀಪ್ ಓಪನ್ ಮಾಡಲಿಕ್ಕೋಸ್ಕರ ಬೆನ್ನಲ್ಲಿ 2 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಿದ್ದೀನಿ ಆಯಿತಾ. ಬ್ಯಾಕಲ್ಲಿ ಓಪನ್ ಕೆಲವರು ಕಮ್ಮಿ ಇಡ್ತಾರೆ, 1 ಇಂಚ್ 1.5 ಇಂಚ್ ಹಾಗೆಲ್ಲ. ಇವರಿಗೆ ನಾನು 2 ಇಂಚನ್ನು ತೆಗೊಂಡಿದ್ದೀನಿ, ಕೆಳಗಡೆ 3.5 ಇಂಚ್ ಆಯಿತಾ. ನೋಡಿ, 3.5 ಮತ್ತು 2ಕ್ಕೆ ಈ ರೀತಿ ಒಂದು ಬಾಕ್ಸನ್ನು ಹಾಕೊಂಬಿಡೋಣ. ಮತ್ತು ಇದಕ್ಕೆ ನಾನು ಏನು ಹೆಚ್ಚಿಗೆ ಆ ಥರ ಏನು ಡಿಸೈನನ್ನು ಮಾಡ್ತಾಯಿಲ್ಲ, ಇದು ಸಿಂಪಲ್ಲಾಗಿಯೇ ಒಂಥರ ರೌಂಡ್ ಶೇಪಲ್ಲಿ ಕೊಡ್ತೇನೆ. ಮತ್ತು ಇದು ನಾನು ಬಫ್ ಸ್ಲೀವ್ನ ಮಾಡ್ತಾ ಇರೋದ್ರಿಂದ ಆ ಸ್ಲೀವಿಗೆ ಈ ಥರನೇ ಬ್ಯಾಕ್ ನೆಕ್ ಕೊಟ್ಟರೆ ತುಂಬಾ ಚೆಂದ ಕಾಣುತ್ತೆ. ಹಾಗಾಗಿ ಒಂಥರ ಡೀಪಲ್ಲಿ ಈ ರೀತಿ ನೆಕ್ಕನ್ನು ಕೊಟ್ಟರೆ ತುಂಬ ಚೆಂದ ಕಾಣುತ್ತೆ. ಇದು ನೋಡ್ಬೋದು ನೀವು, ಈ ರೀತಿ ನಾನು ಇದಕ್ಕೆ ಶೇಪನ್ನು ಕೊಟ್ಟಿದ್ದೀನಿ ಆಯಿತಾ. ಇಷ್ಟೇ ಇವರ ಬ್ಯಾಕ್ ಪಾರ್ಟಿದ್ದು. ನೋಡ್ಬೋದು ನೀವಿಲ್ಲಿ ಇದಾಯಿತು 5 ಇಂಚು 8.5 ಮೇನ್ ಫಿಟ್ಟಿಂಗ್ ಇದೆ, 1.5 ಎಕ್ಸ್ಟ್ರಾ ಮಾರ್ಜಿನ್, ಸೊಂಟದ ಸುತ್ತಳತೆ 7, ಡಾಟಿಗೆ 1.5 ಎಕ್ಸ್ಟ್ರಾ ಮಾರ್ಜಿನ. ಇವಾಗ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ಆಯಿತಾ ನೀಟಾಗಿ ನಾವು. ಮತ್ತು ನೋಡಿ, ಈ ರೀತಿ ನೀಟಾಗಿ ಇದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಡೋಣ. ಫಸ್ಟಿಗೆ ನಾವು ಯಾವತ್ತೂ ಬ್ಲೌಸ್ ಕಟ್ ಮಾಡುವತ್ತಿಗೆ ಲೈನಿಂಗನ್ನು ಒಂದು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ಆಮೇಲೆ ಬಟ್ಟೆ ಒಂಚೂರು ನಾವು ಹೆಚ್ಚು ಕಮ್ಮಿ ಕಟ್ ಮಾಡಿದ್ರು ಕೂಡ ಅದು ಸರಿ ಮಾಡ್ಕೊಳ್ಬೋದು ನಮಗೆ ಎಕ್ಸ್ಟ್ರಾ ಇದ್ದದನ್ನು. ಮತ್ತು ಇದು ಬಂದುಬಿಟ್ಟು 34 ಇಂಚಸ್ ಎದೆ ಸುತ್ತಳತೆದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಆಯಿತಾ.
34 ಇಂಚಸ್ ಎದೆ ಸುತ್ತಳತೆದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ. ಇದಕ್ಕೆ ನಾನು ಬ್ಯಾಕ್ ಹುಕ್ ಏನು ಮಾಡ್ತಾಯಿಲ್ಲ, ಫ್ರಂಟ್ ಹುಕ್ಕೆ ಆಯಿತಾ. ನೋಡಿ ಬ್ಯಾಕ್ ಇದು ಕಟ್ಟಿಂಗ್ ಆದಮೇಲೆ ಅದೇ ಬಟ್ಟೆಯನ್ನು ತೆಕ್ಕೊಳ್ಳಿ, ಉಳಿದಿರೋ ಬಟ್ಟೆಯನ್ನು. ನನಗೆ ಬಟ್ಟೆ ಬಂದುಬಿಟ್ಟು 17 ಇಂಚು ಸಿಗ್ತಾಯಿದೆ. ನಾನು ಅದೆಲ್ಲ ಬಟ್ಟೆಯನ್ನು ತೆಗೊಳ್ತೇನೆ. ಅದಾದಮೇಲೆ ಶೋಲ್ಡರಿಗೆ ಬಂದು 5 ಇಂಚಿಗೊಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ ಆಯಿತಾ. ಅದಾದಮೇಲೆ ಆರ್ಮೋಲ್ ಡೌನಿಂಗ್ ಕೂಡ 5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ ಆಯಿತಾ. ಇದಕ್ಕೆ ಇವಾಗ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಂಬಿಡೋಣ ಆಯಿತಾ. ನೀವು ನೋಡ್ಬೋದು ಈ ರೀತಿ. ಅದಾದಮೇಲೆ ಎದೆ ಸುತ್ತಳತೆ ಬಂದುಬಿಟ್ಟು 8.5 ಇಂಚಿದೆ. ಹಾಗಾಗಿ 8.5ಗೆ ಕೂಡ ಒಂದು ಪಾಯಿಂಟನ್ನು ಮಾಡ್ತೀನಿ ನಾನು. ನೋಡಿ ಈ ರೀತಿ 8.5ಗೆ ಒಂದು ಪಾಯಿಂಟನ್ನು ಮಾಡಿ ಅದಕ್ಕೆ ಕೂಡ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಬಿಡ್ತೀನಿ. ಇದಾದಮೇಲೆ 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡೋಣ ಆಯಿತಾ. ಈ ರೀತಿ 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಆರ್ಮೋಲದ ಶೇಪನ್ನು ಕೊಡಬೇಕು. ನೋಡಿ ಈ ರೀತಿ ಆರ್ಮೋಲದ ಶೇಪನ್ನು ಕೊಟ್ಬಿಡಿ. ಅದಾದಮೇಲೆ ನೆಕ್ಸ್ಟ್ ಉಂಟಲ್ವ 1.5 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಆಯಿತಲ್ವ. ಇನ್ನು ಬಂದುಬಿಟ್ಟು ನಾವು ಫ್ರಂಟಲ್ಲಿ ಓಪನ್ ತೆಗೊಳ್ಬೇಕಲ್ವ, ಓಪನ್ ಅದು ಸಹ ಸೇಮ್ 2 ಇಂಚಸ್ಸೇ ತೆಗೊಳ್ತಾ ಇದ್ದೀನಿ ಆಯಿತಾ. ಬ್ಯಾಕಿಗೆ ಮತ್ತು ಫ್ರಂಟಿಗೆ ಕೂಡ ಸೇಮ್ 2 ಇಂಚಸ್ಸೇ ತೆಗೊಳ್ತಾ ಇದ್ದೀನಿ. ಕೆಲವರು ಬ್ಲೌಸನ್ನು ಡೀಪ್ ಹಾಕಲ್ಲ ಮತ್ತು ಓಪನ್ ಹೆಚ್ಚು ಹಾಕಲ್ಲ, ಕೆಲವರು 1.5 ಇಂಚೆಲ್ಲ ತೆಗೊಳ್ತಾರೆ. ನಾನಿಲ್ಲಿ 2 ಇಂಚನ್ನು ತೆಗೊಂಡಿದ್ದೀನಿ. ಡೌನಿಂಗ್ ಬಂದುಬಿಟ್ಟು 7 ಇಂಚ್ ಆಯಿತಾ. ಕೆಳಗೆ ಕೂಡ 2 ಇಂಚು, ಮೇಲೆ ಕೂಡ 2 ಇಂಚು, ಡೌನಿಂಗ್ ಬಂದುಬಿಟ್ಟು 7 ಇಂಚು. ಇದನ್ನು ಇವಾಗ ಒಂದು ಬಾಕ್ಸ್ ಟೈಪಲ್ಲಿ ಹಾಕೊಂಬಿಡೋಣ ಆಯಿತಾ. ಈ ರೀತಿ ನೋಡಿ, ಈ ರೀತಿ ಒಂದು ಬಾಕ್ಸನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ಶೇಪನ್ನು ಕೊಡ್ತಾಯಿದ್ದೀನಿ ಆಯಿತಾ. ಕೆಲವರಿಗೆ ಬಾಕ್ಸ್ ಟೈಪಲ್ಲೇ ಬಿಡ್ತಾರೆ, ರೌಂಡ್ ಮಾಡ್ತಾರೆ, ಆದರೆ ನಾನು ಈ ರೀತಿ ಒಂದು ಶೇಪನ್ನು ಕೊಡ್ತಾಯಿದ್ದೀನಿ ಆಯಿತಾ. ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಟರೆ ಅದೊಂಥರ ಚೆಂದ ಕಾಣುತ್ತೆ ಮುಂದೆ. ಹಾಗಾಗಿ ಈ ರೀತಿ ನೋಡ್ಬೋದು ನಿಮಗೆ ಈ ರೀತಿ ಒಂದು ಶೇಪನ್ನು ಕೊಟ್ಟಿದ್ದೀನಿ ಆಯಿತಾ ಫ್ರಂಟಿಗೆ. ಮತ್ತು ಏನು ಗೊತ್ತಾ, ಬ್ಯಾಕಿಗಿಂತ ಫ್ರಂಟಿಗೆ 2 ಇಂಚಸ್ ಬಟ್ಟೆನ ಎಕ್ಸ್ಟ್ರಾ ತೆಗೊಳ್ಳಿಕ್ಕೆ ಉಂಟು. ಹಾಗಾಗಿ ನಾನು ಬ್ಯಾಕಲ್ಲಿ 15 ತೆಗೆದಿದ್ದೀನಿ, ಫ್ರಂಟಲ್ಲಿ 17 ತೆಗೆದಿದ್ದೀನಿ. ಇವಾಗ ನೀವು ನೋಡ್ಬೋದು ಕೆಳಗಡೆ ಓಪನ್ ಇದು ಫ್ರಂಟ್ ಪಾರ್ಟಿದು ಡೀಪನ್ನು ತೆಗೆದಾದಮೇಲೆ 6 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಇದು 6 ಇಂಚು, 6 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತೀನಿ. ಸೈಡಲ್ಲಿದೆ ಅಲ್ವಾ, ಅದು ನಾನು ಕ್ರಾಸ್ ಬೆಲ್ಟಿಗೆ ಬಟ್ಟೆಯನ್ನು ಯೂಸ್ ಮಾಡ್ತೇನೆ ಆಯಿತಾ. ನೋಡಿ 6 ಇಂಚ್ ಇದೆ ಅಲ್ವಾ, ಅದರಲ್ಲಿ ಅರ್ಧ ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಅರ್ಧ ಇಂಚಿಗೆ. ಅದಾದಮೇಲೆ ಈಗ ಮತ್ತೆ ಟೇಪನ್ನು ಇಟ್ಟು ನೋಡಿ ಎಷ್ಟು ಸಿಗುತ್ತೆ, 5.5 ಸಿಗುತ್ತೆ ಅಲ್ವಾ. 5.5 ಬಂದುಬಿಟ್ಟು 2.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಇದು ಬಂದುಬಿಟ್ಟು ನಮ್ಮದು ಡಾಟ್ಸ್ ಆಯಿತಾ. ಅದಾದಮೇಲೆ ಈ ಅರ್ಧ ಇಂಚನ್ನು ಈ ರೀತಿ ಕ್ರಾಸಾಗಿ ಒಂದು ಶೇಪನ್ನು ಕೊಡಬೇಕು. ಅಂದರೆ ಇದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ವ, ಹಾಗಾಗಿ ಈ ರೀತಿ ಒಂದು ಶೇಪನ್ನು ಕೊಟ್ಬಿಡಿ. ಅದಾದಮೇಲೆ ಸೊಂಟದ ಸುತ್ತಳತೆ 7, 1.5 ಇಂಚು ಡಾಟ್ಸ್ ಹಿಡಿಲಿಕ್ಕೆ ಮತ್ತು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೀವು ನೋಡ್ಬೋದು 7, 1.5 ಇಂಚು ಡಾಟ್ಸಿಗೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆಯಿತಾ. ಮೇನ್ ಫಿಟ್ಟಿಂಗ್ ಲೈನಿಗೆ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಮಾರ್ಜಿನಿಗೆ ಕೂಡ ಸ್ಟ್ರೈಟ್ ಲೈನ್ ಆಯಿತಾ. ನೋಡ್ಬೋದು ನೀವು ಈ ರೀತಿ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಈ ಕಡೆ ಬ್ಯಾಕ್ ಸೈಡಲ್ಲಿ ಉಂಟಲ್ವಾ, ಫಿಟ್ಟಿಂಗ್ ಲೈನಿನಿಂದ ಈ ಕಡೆಗೆ ಓರೆಯಾಗಿ ಒಂದು ಶೇಪನ್ನು ಕೊಡಬೇಕು. ಇಲ್ಲಿ ಫ್ರಂಟಲ್ಲಿ ಹೇಗೆ ಕ್ರಾಸ್ ಬೆಲ್ಟಿದು ಶೇಪ್ ಕೊಟ್ಟಿದ್ದೀವಲ್ಲ, ಅದೇ ಥರ ಆ ಕಡೆ ಕೂಡ ಶೇಪನ್ನು ಕೊಟ್ಟು ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ಆಯಿತಾ. ಆ ಥರ ನಾವು ಶೇಪನ್ನು ಕೊಡೋದ್ರಿಂದ ಅದು ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗಾಗಿ ಆ ಥರ ಶೇಪನ್ನು ಕೊಡಿ ಆಯಿತಾ ಎಲ್ಲ ಬ್ಲೌಸಲ್ಲಿ ಕೂಡ. ನೋಡ್ಬೋದು ನೀವಿಲ್ಲಿ ನಾನಿವಾಗ ಫ್ರಂಟ್ ಪಾರ್ಟಿದು ನೆಕ್ಕನ್ನು ಕಟ್ ಮಾಡ್ತಾಯಿದ್ದೀನಿ ಈ ರೀತಿ. ಅಂದರೆ ಕೆಲವರು ಬಾಕ್ಸ್ ರೌಂಡ್ ಅದು ನಿಮ್ಮ ಚಾಯ್ಸ್ ಆಯಿತಾ. ನೋಡ್ಬೋದು ನೀವು ಇಲ್ಲಿ. ಇವಾಗ ನೆಕ್ಸ್ಟ್ ಆರ್ಮೋಲದ್ದು ಕೂಡ ಇದೇ ರೀತಿ ನೀಟಾಗಿ ಕಟ್ ಮಾಡಿ ತೆಕ್ಕೊಂಬಿಡಿ ಆಯಿತಾ. ನಾವಿಲ್ಲಿ ಎಕ್ಸ್ಟ್ರಾ ಮಾರ್ಜಿನನ್ನು ಕೆಲವರು 1 ಇಂಚ್ ತೆಗಿತಾರೆ, ಕೆಲವರು 2 ಇಂಚ್ ತೆಗಿತಾರೆ. ಬಟ್ ನಾನು 1.5 ಇಂಚಸ್ಸನ್ನೇ ತೆಗೊಳ್ತೇನೆ ಎಲ್ಲ ಬಟ್ಟೆಗೆ ಕೂಡ. ನೀವು ನೋಡ್ಬೋದು ಇಲ್ಲಿ ಒಂದು ಇವಾಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ರೆಡಿ ಆಯ್ತಲ್ವ. ಅದಾದಮೇಲೆ 3 ಇಂಚಿಗೆ ಒಂದು ಈ ರೀತಿ ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಅದರ ನಂತರ 1.5 ಇಂಚು, ಅದು 1.5 ಇಂಚಿಗೆ ಪಾಯಿಂಟ್ ಮಾಡಿ ಆದಮೇಲೆ 1.5 ಇಂಚದ ಮಧ್ಯದಲ್ಲಿ ಈ ರೀತಿ ಟೇಪನ್ನು ಇಟ್ಕೊಂಡು 3.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಆಯಿತಾ. ಅದಾದಮೇಲೆ ಈ ರೀತಿ ಕ್ರಾಸ್ ಲೈನನ್ನು ಕೊಟ್ಟು ಒಂದು ಡಾಟ್ಸ್ ಇದ್ದು ಪಾಯಿಂಟನ್ನು ಕರೆಕ್ಟ್ ಮಾಡಿ ಸರಿ ಮಾಡ್ಕೊಳ್ಳಿ. ಇದಾದಮೇಲೆ ಏನು ಮಾಡಬೇಕಪ್ಪ, ನಮ್ಮದು ಫಸ್ಟ್ ಲೈನ್ ಇದೆ ಅಲ್ವಾ, ಈ ಫಸ್ಟ್ ಲೈನಿನಿಂದ ಆರ್ಮೋಲ್ ಕಡೆಗೆ ಟೇಪನ್ನು ಇಟ್ಬಿಟ್ಟು ನೋಡಿ ಎಲ್ಲಿಗೆ ಬರುತ್ತೆ ಅಂತ. ಅದಾದಮೇಲೆ ಅಲ್ಲಿ ಕೂಡ 3.5 ಇಂಚ್ ಉದ್ದಕ್ಕೆ ಒಂದು ಲೈನನ್ನು ಹಾಕ್ಕೊಂಬಿಡಿ. ಇದು ಯಾಕೆಂದರೆ ಆರ್ಮೋಲ್ ಹತ್ತಿರ ಡಾಟ್ ಹಿಡಿತಾರಲ್ವ ಅದು. ಅದಾದ ನಂತರ ಇಲ್ಲಿ ಕ್ರಾಸ್ ಬೆಲ್ಟ್ ಹತ್ರ ಬ್ಯಾಕಲ್ಲಿ ಸ್ಟಿಚ್ ಬರುತ್ತಲ್ವ, ಅದು
3.5 ಇಂಚ್ ಹೈಟನ್ನು ತಗೊಳ್ಳಿ, 4.5 ಇಂಚ್ ಉದ್ದನ ತಗೊಂಡು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಬಿಡಿ. ಇದು ಬಂದುಬಿಟ್ಟು 4 ಡಾಟ್ಸ್ ಆಯಿತಾ ನಮ್ಮದು ಫ್ರಂಟ್ ಪಾರ್ಟಿದು. ಅದಾದಮೇಲೆ ಇದು ಏನಪ್ಪ ಅಂದರೆ ಡಾಟ್ಸಿಗೆ ನಾವು ಎಲ್ಲೆಲ್ಲಿ ಲೈನನ್ನು ಹಾಕಿದ್ದೀವಿ ನೋಡಿ, ಅಲ್ಲೆಲ್ಲ ಈ ರೀತಿ ಸಣ್ಣ ಸಣ್ಣ ಕಟ್ಸನ್ನು ಹಾಕ್ಕೊಳ್ಬೇಕು. ಈ ಕಟ್ಸನ್ನು ಹಾಕೋದ್ರಿಂದ ನಮಗೆ ಸ್ಟಿಚಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಈಸಿ ಆಗುತ್ತೆ. ಯಾಕಪ್ಪ ಅಂದರೆ ಈಗ ನಾವೀಗ ಒಂದು ಸೈಡಲ್ಲಿ ಈ ರೀತಿ ಲೈನನ್ನು ಹಾಕ್ಕೊಂಡಿದ್ದೀವಿ, ಇನ್ನೊಂದು ಸೈಡಲ್ಲಿ ಲೈನನ್ನು ಹಾಕ್ಕೊಂಡಿಲ್ಲ ಅಲ್ವಾ. ಈ ಥರ ಸಣ್ಣ ಸಣ್ಣ ಕಟ್ಸಿದ್ರೆ ನಮಗೆ ಲೈನ್ ಹಾಕ್ಕೊಳ್ಳಿಕ್ಕೆ ಕೂಡ ಈಸಿ ಆಗುತ್ತೆ. ಮತ್ತು ಅಭ್ಯಾಸ ಇರೋರಂತಾದರೆ ಲೈನ್ ಹಾಕ್ಕೊಳ್ಳೋದೇ ಕೂಡ ಆರಾಮಾಗಿ ಡಾಟ್ಸನ್ನು ಹಿಡಿದು ಬಿಡ್ಬೋದು ನಾವು ಅಂದಾಜಲ್ಲಿ. ಹಾಗಾಗಿ ನಾನು ಈ ಟ್ರಿಕ್ಕನ್ನು ಫಾಲೋ ಮಾಡ್ತೀನಿ ಆಯಿತಾ. ಇದಾದಮೇಲೆ ಇವಾಗ ನಾವು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ ಆಯಿತಾ. ಕ್ರಾಸ್ ಬೆಲ್ಟಿದ್ದು ಹೈಟ್ ಬಂದುಬಿಟ್ಟು ಇಲ್ಲಿ 4.25 ಇದೆ ಆಯಿತಾ. ಸೈಡಲ್ಲಿ ಕೂಡ 4.25 ಇರೋದನ್ನು ನಾನು 3 ಇಂಚಿಗೆ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಡ್ತೀನಿ ಆಯಿತಾ. ಕ್ರಾಸ್ ಬೆಲ್ಟಿದ್ದು ಬ್ಯಾಕಿಗಿಂತ ಫ್ರಂಟಿಗೆ ನಾನು 2 ಇಂಚಸ್ ಬಟ್ಟೆನ ಎಕ್ಸ್ಟ್ರಾ ತಗೊಳ್ತೀನಿ. ಆವಾಗ ನನಗೆ ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಸ್ಟಿಚ್ ಆದಮೇಲೆಲ್ಲ ಕೂಡ. ಹಾಗಾಗಿ ನೋಡಿ ಈ ರೀತಿ ಕಟ್ಟನ್ನು ಮಾಡ್ಕೊಂಡ್ಮೇಲೆ ನನಗೆ ಕ್ರಾಸ್ ಬೆಲ್ಟು ಆಗೆಲ್ಲ ಎಷ್ಟು ಬೇಕಪ್ಪ ಅಂದರೆ 10 ಇಂಚು ಸಾಕಾಗುತ್ತೆ. ಆದರೂ ಸಹ ಇರಲಿ ಅಂತ 10ವರೆಗೆ ಒಂದು ಪಾಯಿಂಟನ್ನು ಮಾಡಿ ಇಲ್ಲಿಗೆ ಕಟ್ಟನ್ನು ಮಾಡ್ಕೊಳ್ತೇನೆ ಆಯಿತಾ. 10ವರೆಗೆ, ಯಾಕಂದರೆ ನಮಗೆ ಅದು 1.5 ಇಂಚ್ ಡಾಟ್ಸ್ ಹಿಡಿಯುವಾಗ ಕಮ್ಮಿ ಆಗುತ್ತೆ ನೋಡಿ. ಹಾಗಾಗಿ ಅದಾದಮೇಲೆ ಮೇನ್ ಬ್ಲೌಸಿದು ಫ್ಯಾಬ್ರಿಕನ್ನು ತೆಕ್ಕೊಂಡು ಅದರ ಮೇಲೆ ಈ ರೀತಿ ನಾನು ಲೈನಿಂಗನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಆಯಿತಾ. ಅದು ಗೋಲ್ಡನ್ ಸ್ಯಾರಿದು ಬ್ಲೌಸ್ ಪೀಸ್ ಏನು ಉಂಟಲ್ವಾ ಅದರ ಮೇಲೆ ನಾನು ಈ ರೀತಿ ಎಲ್ಲ ಲೈನಿಂಗನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಎಲ್ಲಿ ಯಾವುದು ಪೀಸನ್ನು ಇಟ್ಟರೆ ಕರೆಕ್ಟಾಗಿ ಬಟ್ಟೆ ಸಿಗುತ್ತೆ ಅಂತ ಗೊತ್ತಾಗಬೇಕಲ್ವ. ಹಾಗಾಗಿ ಈ ಟ್ರಿಕ್ಕನ್ನು ಕೂಡ ನೀವು ಫಾಲೋ ಮಾಡಿ ಆಯಿತಾ. ಪೀಸ್ ಮೇಲೆ ಈ ರೀತಿ ಬಟ್ಟೆನ ಬಿಡಿಸಿ ಇಟ್ಕೊಂಬಿಡಿ ಕಂಪ್ಲೀಟಾಗಿ. ನೀವು ನೋಡ್ಬೋದು ಇಲ್ಲಿ ನನಗೆ ಇದರಲ್ಲಿ ಬಟ್ಟೆ ತುಂಬಾ ಆರಾಮಾಗಿ ಸಿಗ್ತದೆ ಆಯಿತಾ. ಎಕ್ಸ್ಟ್ರಾ ಕೂಡ ಉಂಟು, ಏನು ತೊಂದರೆ ಇಲ್ಲ. ಅದಾದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ನೋಡಿ ಸ್ಲೀವನ್ನು ನಾನು ಬಾರ್ಡರ್ನ ಮೇಲೆ ಇಟ್ಟಿದ್ದೀನಲ್ವ, ಈಗ ಅದನ್ನು ಬಾರ್ಡರ್ನ 1/2 ಇಂಚ್ ಕೆಳಗೆ ಇಟ್ಕೊಳ್ಬೇಕು. ಈ ರೀತಿ ಬಾರ್ಡರಿನಿಂದ ಕೆಳಗೆ ಇಟ್ಕೊಳ್ಬಿಡಿ ನೋಡಿ. 2 ಸ್ಲೀವನ್ನು ಕೂಡ ಬಾರ್ಡರಿಂದ ಕೆಳಗೆ ಇಟ್ಕೊಳ್ಳಿ, ಯಾಕೆಂದರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ವ ಅಲ್ಲಿ. ಹಾಗಾಗಿ ಬಾರ್ಡರಿನಿಂದ ಕೆಳಗೆ ಈ ರೀತಿ ಸ್ಲೀವ್ಗಳನ್ನು ಇಟ್ಕೊಂಡು ಇವಾಗ ನಾವು ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ ಆಯಿತಾ. ನೋಡ್ಬೋದು ಸ್ಲೀವಿಗೆ ಈ ರೀತಿ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ಚಾಕಿಂದ. ಅದು ನಿಮಗೆ ವೀಡಿಯೋದಲ್ಲಿ ಸರಿ ಕಾಣಲ್ಲ ಆಯಿತಾ, ಯಾಕೆಂದರೆ ಇದು ಸ್ಯಾರಿದು ಕಲರ್ ಕೂಡ ಒಂದು ಟೈಪ್ ಗೋಲ್ಡನ್, ಮತ್ತು ನಂದು ಚಾಕ್ ಕೂಡ ವೈಟ್, ಹಾಗಾಗಿ ಕಂಡಿಲ್ಲ ಅದು. ಇದು ಲೈನಿಂಗ್ ಇದ್ದರೆ ಸಾಕು ನಮಗೆ, ಅದರ ಶೇಪಲ್ಲಿ ನಾವು ಆರಾಮಾಗಿ ಕಟ್ ಮಾಡ್ಬೋದು. ಒಂದು ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದಮೇಲೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಸ್ವಲ್ಪ ಸೈಡಲ್ಲಿ ಬರುತ್ತೆ, ಅದನ್ನು ನಾವು ಆಮೇಲೆ ಕಟ್ ಮಾಡಿ ತೆಗಿಬೋದು. ಕಮ್ಮಿ ಮಾತ್ರ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಯಿತಾ. ನೋಡಿ ಈ ರೀತಿ ಒಂದು ಸ್ಲೀವ್ ಆಯಿತಾ ಅಲ್ವಾ. ಇವಾಗ ಇದು ಸೆಕೆಂಡ್ ಸ್ಲೀವ್ ಆಯಿತಾ. ನೋಡ್ಬೋದು ನೀವು ಇಲ್ಲಿ ಸೆಕೆಂಡ್ ಸ್ಲೀವನ್ನು ಕೂಡ ಆ ಬಟ್ಟೆ ಮೇಲೆ ಇಟ್ಕೊಂಡು ಅದು ಹೇಗೆ ಉಂಟಲ್ವ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಮೇನ್ ಪಾಯಿಂಟ್ ಏನಪ್ಪ ಅಂದರೆ ನಾವು ಅಳತೆ ತಗೊಂಡು ಕರೆಕ್ಟಾಗಿ ಕಟ್ ಮಾಡಬೇಕಾಗಿರೋದು ಲೈನಿಂಗನ್ನು ಮಾತ್ರ, ಮೇನ್ ಫ್ಯಾಬ್ರಿಕನ್ನು ತೊಂದರೆ ಇಲ್ಲ. ಅದಾದಮೇಲೆ ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಫ್ರಂಟ್ ಪಾರ್ಟಿದನ್ನು ಕೂಡ ಅದೇ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ತೆಗಿಬೇಕು ನಾವು. ಮತ್ತು ಈ ಬಟ್ಟೆ ಉಂಟಲ್ವ ತುಂಬ ದೊಡ್ಡದಿತ್ತು. ಕೆಲವರಿಗೆ ಅಂದರೆ ಒಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಒಂದೊಂದರಲ್ಲಿ ಬಟ್ಟೆ ಸಾಕಾಗಲ್ಲ. ನಾನು ಮೊನ್ನೆ ಅಷ್ಟೇ ಒಂದು ರೀಸೆಂಟಾಗಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ, ಅದರಲ್ಲಿ ನನಗೆ ಬಟ್ಟೆನೇ ಸಾಕಾಗಲಿಲ್ಲ. ನಾನು ಪುನಃ ಅದಕ್ಕೆ ಅಟ್ಯಾಚ್ ಮಾಡಿದೆ ಸೈಡೆಲ್ಲ ಎಕ್ಸ್ಟ್ರಾ ಮಾರ್ಜಿನಿಗೆ ಬಟ್ಟೆಯನ್ನು. ಹಾಗೆ ನೋಡ್ಬೋದು ಈಗ ಎರಡೂ ನಮ್ಮದು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಯ್ತಲ್ವ. ಇನ್ನು ಬ್ಯಾಕ್ ಆಯಿತಾ. ನೋಡಿ ಈ ರೀತಿ ಕರೆಕ್ಟಾಗಿ ಬಟ್ಟೆಯನ್ನು ಬಿಡಿಸಿ ಇಟ್ಕೊಂಡ್ಮೇಲೆ ಒಂಚೂರು ಹೆಚ್ಚಿಗೆ ಕಟ್ ಮಾಡ್ಕೊಂಬಿಡಿ ಆಯಿತಾ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ ಆಯಿತಾ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ ಈಗ ಬ್ಯಾಕ್ ಇದಾದಮೇಲೆ ಇನ್ನು ಕ್ರಾಸ್ ಬೆಲ್ಟ್ ಆಯಿತಾ ನಮ್ಮದು. ನೋಡಿ ಈ ರೀತಿ ಒಂದು ಲೈನನ್ನು ಹಾಕೊಂಬಿಡಿ, ಕಟ್ ಮಾಡಿಬಿಡಿ ಆರಾಮಾಗಿ. ಲೈನನ್ನು ಹಾಕೊಳ್ಳೋ ಅಗತ್ಯ ಕೂಡ ಇಲ್ಲ, ಹಾಗೆ ಕೂಡ ಕಟ್ ಮಾಡ್ಬೋದು ಆಯಿತಾ. ಬ್ಯಾಕಿಗಿಂತ ಫ್ರಂಟಿಗೆ 2 ಇಂಚಸ್ ಎಕ್ಸ್ಟ್ರಾ ತೆಗೊಳ್ತೇನೆ ನಾನು. ಇದೇ ಟ್ರಿಕ್ಕನ್ನು ನಾನು ಫಾಲೋ ಮಾಡ್ತೇನೆ, ಹಾಗಾಗಿ ನಾನು ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಎದೆ ಸುತ್ತಳತೆ ಹತ್ತಿರ ಎಲ್ಲ ಕೂಡ, ಸೊಂಟದ ಹತ್ತಿರ ಕೂಡ. ಬ್ಯಾಕಿಗಿಂತ ಫ್ರಂಟಿಗೆ ಯಾವುದೇ ಬಟ್ಟೆ ಆದರೂ ಕೂಡ 2 ಇಂಚಸ್ ಎಕ್ಸ್ಟ್ರಾ ತೆಗೊಳ್ಳಿ. ಅದೇ ನಾರ್ಮಲ್ ಬ್ಲೌಸ್ ಸಾದಾ ಬ್ಲೌಸ್ ಆಗಿದ್ದರೆ 1 ಇಂಚನ್ನು ತೆಗೊಂಡ್ರೆ ಸಾಕು ಆಯಿತಾ. ಈ ಥರ ಬಟ್ಟೆಗೆ ಅಂತೂ 2 ಇಂಚ್ ಬೇಕೇ ಬೇಕು, ಆವಾಗ ನಮಗೆ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ, ಫಿಟ್ಟಿಂಗ್ ಕೂಡ ಬರುತ್ತೆ, ಏನೂ ಪ್ರಾಬ್ಲಮ್ ಬರಲ್ಲ. ಮತ್ತು ಇದನ್ನೊಂದು ಕಟ್ಟಿಂಗ್ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಆಯಿತಾ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ.